ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಾರಿ ಕಣ್ರು, ರಿಯಲಿ ಸಾರಿ. ನೀವಿಬ್ರು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ, ಆದ್ರೆ ಇವತ್ತು ನಿಮ್ ನಂಬಿಕೆನೆಲ್ಲ ಸುಳ್ಳು ಮಾಡ್ಬಿಟ್ಟೆ ನಾನು. ನೀವೆಷ್ಟೇ ಕೇಳಿದ್ರು ನಿಜ ಹೇಳ್ದೆ, ಸುಳ್ಳು ಹೇಳ್ಬಿಟ್ಟೆ. ಐಮ್ ಸಾರಿ ಕಣ್ರು. ಅಕ್ಕ ಅಳ್ತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ? ಚಚ ಇಲ್ಲಪ್ಪ, ನನಗೆ ಯಾರು ಏನಂತಾರ? ಮತ್ ಯಾಕೆ ಅಳ್ತಿದ್ಯಾ? ಈ ಪ್ರಣಮ್, ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ, ಖುಷಿಗೆ ಬರ್ತಿರೋ ಕಣ್ಣೀರು. ಖುಷಿಗ? ಈಗಂತ ಖುಷಿ ಏನಾಯ್ತು? ಅದು ಸಾಕೇತ್ ಮತ್ತೆ ಅನಿಕೇತ್ ನನ್ನನ್ನ ಎಷ್ಟು ಇಷ್ಟಪಡ್ತಾರಲ್ವಾ, ನನ್ನನ್ನು ಎಷ್ಟು ಕೇರ್ ಮಾಡ್ತಾರ, ಅದನ್ನ ನೋಡಿ ಖುಷಿ ಆಯ್ತು ಅಷ್ಟೆ. ಇದೇನು ಹೊಸ ವಿಷಯ ಅಣ್ಣಾಗ ಹೇಳ್ತಿದ್ಯಲ್ಲ? ನೀನ್ ಸುಳ್ಳು ಹೇಳ್ತಿದ್ಯಾ? ಇದು ಖುಷಿಗೆ ಬರ್ತಿರೋ ಕಣ್ಣೀರಲ್ಲ, ದುಃಖಕ್ಕೆ ಬರ್ತಿರೋ ಕಣ್ಣೀರು. ಅಂತದ್ದೇನಾಯ್ತು ಹೇಳೆ? ಏನಿಲ್ಲ ಕಣೋ ಅಕ್ಕ, ಇತ್ತೀಚೆಗೆ ನಿಂಗಾಗೋ ನೋವ್ನ ನಮ್ಮ ಹತ್ರ ಹೇಳ್ಕೊತಿಲ್ಲ ಅಲ್ವಾ? ಹೌದು, ನನ್ಗೇನೋ ಆಗ ಅನ್ಸ್ತಿದೆ. ನೀನ್ ನಮ್ಮಿಂದ ಏನೋ ಮುಚ್ಚಿರ್ತಿದ್ಯಾ, ನಿನ್ ಹರ್ಟ್ ಆಗ್ತಿದೆ. ಹಾಗೇನಿಲ್ಲ ಕಣೋ ಪ್ರಣವ್, ನನ್ನನ್ನ ಅವರಿಬ್ಬರಷ್ಟೇ ಅಲ್ಲ, ನೀನು ಕೇರ್ ಮಾಡ್ತೀಯ, ನನ್ನನ್ನ ಅಬ್ಸರ್ವ್ ಮಾಡ್ತೀಯ. ನನ್ಗೇನಾಯ್ತು ಅಂತ ಕೇಳ್ದಿಯಲ್ಲ, ಅಷ್ಟು ಸಾಕು ನನ್ಗೆ. ನನ್ಗಿದೆ ಖುಷಿ. ಹಾಯ್ ಅಕ್ಕ. ಅಕ್ಕ, ಯಾಕೆ ಮುಖ ಅಮ್ಮ ಅನ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಲೇ ಅಮ್ಮು, ಕೇಳ್ದೇನೆ ಕಥೆನ. ಇವಳು 10,000 ರೂಪಾಯಿ ಬ್ಯಾಗಲ್ಲಿ ಇಟ್ಕೊಂಡಿದ್ಲಂತೆ. ಅದು ಅಪ್ಪಿ ತಪ್ಪಿ ಹೇಗೋ ಸ್ಕೂಟಿ ಡಿಕ್ಕಿಲಿ ಬಿದ್ದೋಯ್ತಂತೆ. ಅದನ್ನ ಅವಳು ನೋಡ್ಕೊಂಡಿರ್ಲಿಲ್ವಂತೆ. ಎಲ್ಲಿ ಕಳ್ಕೊಂಡ್ಬಿಟ್ನು ಅಂತ ಊರೆಲ್ಲ ಓಡಾಡಿದ್ಲಂತೆ. ಕೊನೆಗೆ ಸ್ಕೂಟಿ ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ಅಲ್ಲೇ ಇತ್ತಂತೆ. ಅಲ್ಲ ಕಣೆ, ಯಾರಾದ್ರೂ ಇದನ್ನ ನಮ್ಮ ಮಾತೇನೆ? ಇದಕ್ಕೆ ಹೇಳೋದು, ಆ ಹುಡುಗಿ ಮಾತು ಬರೀ ಬಣ್ಣದ ಮಾತು ಅಂತ. ಎಷ್ಟು ಸುಳ್ಳು ಹೇಳ್ತಾಳೆ ನೋಡು. ಈ ರೀತಿ ಸುಳ್ಳು ಹೇಳಿ ಹೇಳಿ ಅದಿನ್ನೇನೇನ್ ಮೋಸ ಮಾಡಿದಾರ ಇವರೆಲ್ಲ. ಇಂಥ ಸುಳ್ಳಿನ ನೀನು ಹೊಗಳಿ ಅಟ್ಟಕ್ಕೇರಿಸ್ತೀಯ. ಅವಳ ತರ ಇರ್ಬೇಕು ಅಂತ ಮಾತಾಡ್ತೀಯ. ಅಹಲ್ಯ, ನೀನ್ ಇಲ್ಲೇ ಇದೀಯಾ? ಇದ್ದಾಳೆ ಅಂತಾನೆ ನಾನು ನಿನಗೆ ಹೇಳ್ತಿದ್ದು. ನೀನು ನಾನ್ ಸ್ಟಾಪ್ ರೈಲು ಮಾತಾಡ್ತಾನೆ ಇದೀಯಾ? ಅಲ್ಲ ಕಣೆ ಅಹಲ್ಯ, ಮೀರಾ ಹೇಳಿದ್ನ ನಂಬೋದಿಕ್ಕಾಗತ್ತಾ? ಅವಳು ಹೇಳ್ತಿರೋದು ಕಟ್ಕತೆ ಅಂತ ಅನಿಸ್ತಿಲ್ವಾ? ಅಮ್ಮ, ಸ್ವಲ್ಪ ಹಿಂದೆ ಮುಂದೆ ನೋಡ್ ಮಾತಾಡಮ್ಮ. ಯಾರಿದ್ದಾರೆ ಯಾರಿಲ್ಲ ಅಂತ ತಿಳ್ಕೊಂಡ್ ಮಾತಾಡು. ನೀನು ಸುಮ್ನೆ ಮಾತಾಡ್ಬಿಡ್ತೀಯ. ಈ ನಮ್ಮ ಅಕ್ಕನು ಯಾವಾಗ ನೋಡಿದ್ರು ಅಂತ ಮುಖ ಉದಿಸ್ಕೊಂಡಿರ್ತಾಳೆ. ಭಾವನ ಹತ್ರ ಅದ್ ಹೇಗ್ ಮಾತಾಡ್ತಾಳೋ ಏನೋ. ಮೊದ್ಲು 1 ತಿಂಗಳು ಇವಳನ್ ಮೀರನ್ ಜೊತೆ ಬಿಟ್ಬಿಡ್ಬೇಕು. ನಗೋದ್ ಹೇಗೆ ಅಂತ ಮೀರಾ ಇವಳು ಟ್ಯೂಷನ್ ಕೊಡ್ತಾಳೆ. ಆ ಸುಳ್ಳು ಹೇಳೋಳ ಜೊತೆ ಸೇರ್ಬಾರ್ದು ಅಂತ ನಾನು ಹೇಳ್ತಾ ಇದ್ರೆ ಅವಳ ಜೊತೆ ಸೇರ್ಬೇಕಂತೆ. ಅವಳ ಜೊತೆ ನೋಡು, ಮೀರಾ ಜೊತೆ ನೀನೇನಾದ್ರೂ ಜಾಸ್ತಿ ಓಡಾಡೋದು ಮಾತಾಡೋದು ಕಂಡ್ರೆ ಚೆನ್ನಾಗಿರಲ್ಲ. ಅವಳಿಂದ ದೂರ ಇದ್ಬಿಡು. ಹೇ
ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಏನು ತುಂಬಾ ಖುಷಿಯಾಗಿದ್ದೀರಾ? ಹೌದು, ಮನ್ಸಿಗೆ ತುಂಬಾನೇ ಖುಷಿ ಆಗ್ತಿದೆ. ಕಳ್ಕೊಂಡಿರೋದನ್ನ ವಾಪಸ್ ಪಡ್ಕೊಂಡಾಗ ಆಗುತ್ತಲ್ಲ, ಅಷ್ಟು ಸಮಾಧಾನ ಆಗ್ತಿದೆ. ಆಕ್ಚುಲಿ ಮೀರನ್ ವಿಷಯದಲ್ಲಿ ನೀವು ತುಂಬಾ ಟೆನ್ಸ್ಡ್ ಆಗಿರ್ತೀರಾ, ಗಾಬರಿ ಆಗಿರ್ತೀರಾ ಅಂತ ಅನ್ಕೊಂಡೆ. ನಿಜ, ಮೀರಾ ಕಾಣ್ದೆ ಹೋದಾಗ ನನ್ನ ಹೃದಯನೇ ನಿಂತೋಗಿತ್ತು. ನಮ್ ಮೀರಾ ತಪ್ಪು ಮಾಡೋಳಲ್ಲ, ಅದಂತೂ ಗೊತ್ತಿರೋದೆ. ಆದ್ರೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ತಿಳಿದೆ. ಅವಳ ಫೋನ್ ಬೇರೆ ಸ್ವಿಚ್ ಆಫ್ ಆಗಿರೋದ್ರಿಂದ ಗಾಬರಿ ಆಗಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಅದು ಇದಕ್ಕೆ ಇರ್ಬೇಕು. ಮೋಸ್ಟ್ಲಿ ನಾವು ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಕೊಡೋದಕ್ಕೆ ಅಂತಾನೆ ಈ ಘಟನೆ ನಡೀತು ಅನ್ಸುತ್ತೆ. ಏನ್ ಕಳ್ಕೊಂಡಿದ್ರಿ? ಅಹಲ್ಯ ಅವ್ರೆ, ನಾನು, ಅನಿ, ಮೀರಾ ದಿನ ರಾತ್ರಿ ನಮ್ಮ ಮನೆ ಟೆರೆಸ್ ಮೇಲೆ ಸೇರ್ತಾ ಇದ್ವಿ. ಗಂಟುಗಟ್ಲೆ ಮಾತಾಡ್ತಿದ್ವಿ, ಹರಟೆ ಹೊಡಿತಿದ್ವಿ. ಅವತ್ತಿನ ದಿನ ನಡೆದ ಘಟನೆಗಳನ್ನೆಲ್ಲ ಶೇರ್ ಮಾಡ್ಕೋತಿದ್ವಿ. ಅದರಲ್ಲಿ ತಮಾಷೆ ಇರ್ತಿತ್ತು, ಕಾಲೆಳೆಯೋದಿರ್ತಿತ್ತು, ಕಿಚಾಯಿಸೋದಿರ್ತಿತ್ತು, ಸಮಾಧಾನ ಮಾಡೋದಿರ್ತಿತ್ತು, ಎಲ್ಲಾ ತರದ ಭಾವನೆಗಳು ಇರ್ತಿತ್ತು. ಈ ಮದ್ವೆ ಗಡಿಬಿಡಿಯಿಂದ ಹಾಗೆ ಮನೇಲಿ ನಡೆದ ಕೆಲವು ಇನ್ಸಿಡೆಂಟ್ಗಳಿಂದ ನಾವು 3 ಜನ ಒಟ್ಟಿಗೆ ಸೇರಕ್ಕೂ ಆಗ್ಲಿಲ್ಲ, ನಮ್ಮ ಫೀಲಿಂಗ್ಸ್ನ ಹಂಚ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಈಗ ಮೀರಾ ಕಾಣೆಯಾಗಿದ್ದು ಅದಕ್ಕೊಂದು ದಾರಿ ಆಯ್ತು. ತುಂಬಾ ದಿನದ ನಂತರ ನಾವು 3 ಜನ ಒಟ್ಟಿಗೆ ಕೂತ್ ಮಾತಾಡಿದಕ್ಕೆ ಮನ್ಸು ಹಗುರ ಆಯ್ತು. ನಿಮಗ್ ಖುಷಿ ಆಯ್ತಲ್ಲ, ನನ್ಗೂ ಖುಷಿನ. ಕಾಫಿ? ಟೀ. ತಲೆ ನೋವ್ತಿದೆ, ಕಾಫಿ ಬೇಕು ಅಂತಂದ್ರೆ? ಹಾ, ಕಾಫಿನೇ ಬೇಕು. ಆದ್ರೆ ಈ ಟೀ ತುಂಬಾ ತಲೆನೋವು ಕೊಡ್ತಿದೆ. ಟೀ ತಲೆನೋವು ಕೊಡ್ತಿದ್ಯಾ? ಅದ್ಯಾವ ಟೀ ಕುಡಿದ್ರಿ? ಇನ್ನೂ ಕುಡ್ದಿಲ್ಲ. ಜನ ಕುಡಿಯೋ ಹಾಗೆ ಮಾಡ್ಬೇಕು, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಿಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಟೀ ತಲೆನೋವು, ಟೀ ಕುಡಿಸ್ಬೇಕು, ತಲೆ ಓಡ್ತಿಲ್ಲ, ತುಂಬಾ ಕನ್ಫ್ಯೂಸ್ ಆಗ್ತದೆ. ಹೋಗ್ಲಿ ಬಿಡಿ, ನೀವು ಸುಮ್ಮನೆ ತಲೆನೋವು ಮಾಡ್ಕೋಬೇಡಿ. ಅಹಲ್ಯ ಅವ್ರೆ, ಈ ವೀಕೆಂಡ್ ಎಲ್ಲಿಗೆ ಹೋಗೋಣ? ವೀಕೆಂಡ್ಗಾ? ಯಾಕೆ? ವೀಕೆಂಡ್ಗೆ ಯಾಕ್ರಿ ಹೋಗ್ತಾರೆ? ಖುಷಿಯಾಗಿರೋದಕ್ಕೆ, ಟೈಮ್ ಕಳಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ತಾನೆ. ಅದೇ ಎಂಜಾಯ್ ಮಾಡುವಂತ ಖುಷಿ ಏನಾಯ್ತು ಅಂತ ಕೇಳ್ದೆ ಸರ್. ಅಂತದ್ದೇನಾದ್ರೂ ವಿಶೇಷ ಇದ್ರೆ ತಾನೆ ಔಟಿಂಗ್ ಹೋಗೋದು. ಹಾಗೇನೂ ಇಲ್ಲ ಮೇಡಮ್. ಫ್ರೆಂಡ್ ಕರೆದಾಗ ರೀಸನ್ ಹುಡುಕ್ಬಾರ್ದು, ಖುಷಿಯಾಗಿ ಹೋಗ್ಬೇಕು. ಒಂದ್ ವೇಳೆ ಖುಷಿ ಇಲ್ವಾ, ಖುಷಿ ಕಂಡ್ಕೊಳ್ಳೋದಕ್ಕೆ ಹೋಗ್ಬೇಕು. ಏನು ಬೇಡ, ವೀಕ್ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿರತ್ತೆ. 2 ದಿನ ಮನೇಲಿದ್ದು ರೆಸ್ಟ್ ಮಾಡಿದ್ರೆ ಮನ್ಸಿಗೂ ಸಮಾಧಾನ ಇರುತ್ತೆ, ಮೈಂಡು ರಿಫ್ರೆಶ್ ಆಗುತ್ತೆ. ಸೋಮವಾರದಿಂದ ಮತ್ತೆ ಕೆಲಸ ಮಾಡೋದಕ್ಕೆ ಎನರ್ಜಿ ಇರುತ್ತೆ. ಅಲ್ಲ ರೀ, ನಾನು ವೀಕೆಂಡ್ಗೆ ಏನೇನೋ ಪ್ಲಾನ್ ಮಾಡಿದ್ದೆ. ಏನು ಬೇಡ, ರೆಸ್ಟ್ ಮಾಡಿ, ಖುಷಿಯಾಗಿ ಮನೇಲಿರೋಣ. ನಾನೇನೋ ಪ್ಲಾನ್ ಮಾಡಿದ್ದೆ, ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಅಮ್ಮ ಅಮ್ಮ, ಎಷ್ಟೊಂದ್ ದಿನ ಆಯ್ತು ಸಿನಿಮಾಗೆ ಹೋಗಿಲ್ಲ, ಹೋಗ್ ಬರ್ತೀನಿ. ಏನು ಬೇಕಾಗಿಲ್ಲ, 1-2 ವಾರ ಕಾಯಿ, ಆ ಸಿನಿಮಾನ ಟಿವಿಲೇ ಹಾಕ್ತಾರೆ, ಅವಾಗ ನೋಡುವಂತೆ. ಸುಮ್ಮನೆ ದುಡ್ಡು ದಂಡ. ಅಮ್ಮ, ಟಿವಿಲ್ ನೋಡಿದ್ರೆ ಮಜಾ ಬರಲ್ಲ, ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ಬೇಕು. ಯಾಕೆ ಟಿವಿಲೇನು ಬೇರೆ ಸಿನಿಮಾ ತೋರಿಸ್ತಾರಾ? ಅದೇ ಸಿನಿಮಾ ತಾನೇ ತೋರಿಸೋದು. ಅಮ್ಮ ಪ್ಲೀಸ್, ನಾನು ಯಾವತ್ತಾದ್ರೂ ಇಷ್ಟೊಂದು ಹಠ ಮಾಡಿದ್ದೀನಾ? ಅಮ್ಮ, ಪುನೀತ್ ರಾಜ್ಕುಮಾರ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋ ಮೂವಿ ಅಂತೆ, ಕವಲುದಾರಿ. ಎಲ್ರು ಎಷ್ಟು ಹೊಗಳ್ತಿದಾರೆ ಗೊತ್ತಾ? ಇಲ್ಲ ಅಂತ ನಾನು ಯಾವಾಗ ಹೇಳ್ದೆ? ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಮಧ್ಯಾಹ್ನದ ಅಷ್ಟೊತ್ತಿಗೆ ನಾನು ಸಂಡಿಗೆ ಮಾಡಬೇಕು. ನನಗೂ ವಯಸ್ಸಾಯ್ತು ಕಣೆ,
ಒಬ್ಳಿಗೆ ಕೂತು ಎದ್ದು ಎಲ್ಲ ಕೆಲಸ ಮಾಡಕ್ಕಾಗಲ್ಲ. ನೀನಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ. ಇವತ್ ಬೇಡ, ಇನ್ನೊಂದ್ಸರ್ತಿ ಹೋಗುವಂತೆ. ಅಮ್ಮ ಪ್ಲೀಸ್ ಅಮ್ಮ, ಆಮೇಲಾದ್ರೆ ಎಕ್ಸಾಮ್ ಬಂದ್ಬಿಡುತ್ತೆ, ಹೋಗೋದಕ್ಕೆ ಆಗಲ್ಲ. ಹೌದಲ್ವಾ? ಎಕ್ಸಾಮ್ ಇಟ್ಕೊಂಡು ಸಿನಿಮಾ ನೋಡಕ್ ಹೋಗ್ತಿದ್ಯೇನೆ ಕೋತಿ. ಏನು ಬೇಡ, ಮನೇಲಿ ಇದ್ಕೊಂಡು ಕೆಲಸ ಮಾಡು. ಅಮ್ಮ ಪ್ಲೀಸ್ ಅಮ್ಮ, ನಾನ್ ಹೋಗ್ತಿರೋದು ಸಾಯಂಕಾಲ. ಬೇಕಿದ್ರೆ ಸಂಡ್ಗೆನೆಲ್ಲ ಈಗ್ಲೇ ರೆಡಿ ಮಾಡ್ಬಿಡ್ತೀನಿ. ಹಾ, ನೋಡಿದ್ಯಾ, ನಿನ್ ಕೆಲ್ಸ ಆಗ್ಬೇಕು ಅಂದ್ರೆ ನನ್ ಕೆಲ್ಸ ಎಷ್ಟು ಬೇಗ ಮಾಡ್ಕೊಡ್ತೀಯ ನೀನು. ಬಿಸ್ಲಲ್ಲಿ ನಾನೊಬ್ಳೆ ಬೆಂದೋಗ್ತೀನಿ ಕಣೆ. ಅಮ್ಮ ಬಿಸ್ಲಿರುವಾಗ ನನಗೆ ಸಹಾಯ ಮಾಡ್ತೀನಿ. ಶೋ ಇರೋದು ಸಂಜೆ ಗೊತ್ತಾ? ಪ್ಲೀಸ್ ಅಮ್ಮ, 4 ಗಂಟೆ ಮೇಲೆ ಬಿಸ್ಲಿರಲ್ಲ, ನೆರಳಿರುತ್ತೆ. ಅವಾಗ ನೀನು ಸಂಡ್ಗೆನು ಮಾಡೋದಕ್ಕಾಗಲ್ಲ. ಪ್ಲೀಸ್ ನನ್ನ ಮೂವಿ ಕಳ್ಸ್ಕೊಡಮ್ಮ. ಸರಿ, ಮೊದ್ಲು ಅದೇನ್ ಕೆಲ್ಸ ಮಾಡ್ಬೇಕು ಅಂತಿದ್ಯೋ ಮಾಡು, ಆಮೇಲೆ ನೋಡ್ತೀನಿ. ಅನಿ, ಲೋ ಅನಿ, ಒಂದು ನಿಮಿಷ ನಿಂತ್ಕೊಳ್ಳೋ. ನನ್ನ ಫ್ರೆಂಡ್ಸ್ ಹೇಳಿದ ಮಾತಲ್ಲೂ ಒಂದು ಅರ್ಥ ಇದೆ ಕಣೋ. ನೀನು ಒಂದು ಹುಡುಗಿ ಬಗ್ಗೆ ಇಷ್ಟೆಲ್ಲ ವರ್ಣಿಸ್ತಾ ಇದೀಯ ಅಂದರೆ ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ಹುಡುಗಿ ಇದ್ದಾಳೆ ಅಂತ ಅರ್ಥ. ಯಾರು ಹೇಳು? ಇವತ್ತು ಏನಾಗಿದೆ ತಾತ ನಿಮಗೆ? ಆ ಥರ ಏನೂ ಇಲ್ಲ. ಅಣ್ಣನ ಹೆಂಡತಿ ಹೀಗೆ ಇರಬೇಕು ಅಂತ ನಾನು ಹೇಳುವಾಗ ಅದಕ್ಕೇನೇನಾದ್ರೂ ನೋಡಿದ್ನ? ಇಲ್ಲ ತಾನೆ. ಇದು ಹಾಗೆ. ಏ ಅನಿ, ಸಾಕು ವಿಷಯ ಬೇರೆ, ನಿನ್ನ ವಿಷಯ ಬೇರೆ. ನಿನ್ನ ಮನಸ್ಸಿನಲ್ಲಿ ಯಾವುದೋ ಹುಡುಗಿ ಇದ್ದಾಳೆ. ನೀನು ಅಷ್ಟೊಂದು ಫೀಲ್ ಮಾಡ್ಕೊಂಡು ಹೇಳ್ತಾ ಇರೋವಾಗ್ಲೇ ನನ್ನ ಮನಸ್ಸಿಗೂ ಡೌಟ್ ಬಂತು. ಯಾರೋ ಅದು ಹೇಳೋ. ಸುಮ್ಮನೆ ನನ್ನನ್ನು ಕಿಚಾಯಿಸ್ಬೇಡಿ ತಾತ. ನೀ ನಾನು ಯಾರಿಗೂ ಹೇಳೋದಿಲ್ಲ ಕಣೋ. ಇದು ತಾತ ಮೊಮ್ಮಗನ ಸೀಕ್ರೆಟ್ ಆಗಿರುತ್ತೆ. ಸೀಕ್ರೆಟ್ ಮಾಡೋ ಅವಶ್ಯಕತೆ ಇಲ್ಲ ತಾತ. ಒಂದ್ ವೇಳೆ ನನ್ಗೆ ಯಾರಾದ್ರೂ ಇಷ್ಟ ಆದ್ರೆ, ನಾನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಮೊದಲು ನಿಮ್ಗೆ ಹೇಳ್ತೀನಿ, ಆಮೇಲೆ ಮನೆಯವ್ರಿಗೆ ಹೇಳ್ತೀನಿ. ಓಕೆನಾ? ಎಲ್ರೂ ಇದೇನಪ್ಪ ಹೇಳೋದು? ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ? ಬಿಡೋದ್ ಸಾಕು. ಹುಡುಗಿ ಯಾರು ಅಂತ ಹೇಳು. ಫಾರಿನ್ನಲ್ಲಿ ಏನಾದ್ರೂ ಹುಡುಗಿ ನೋಡ್ಕೊಂಡಿದ್ಯೇನೋ ಹೇಳೋ. ತಾತ, ವಯಸ್ಸಾಯ್ತು, ನಿಮ್ ವಯಸ್ಸಿಗಾದ್ರೂ ಬೆಲೆ ಕೊಡಿ. ಈ ನಿಮ್ಮ ಮೊಮ್ಮಗನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಾನು ಏನಪ್ಪ ಕೇಳಬಾರ್ದು ಕೇಳಿದೆ? ನಿನಗೆ ಯಾವ್ದಾದ್ರೂ ಹುಡುಗಿ ಇಷ್ಟ ಆಗಿದ್ದಾಳ ಅಂತ. ಫಾರಿನ್ ಒಳಗಿದ್ರೂ ಚಿಂತೆ ಇಲ್ಲ, ನಿನಗೆ ಇಷ್ಟ ಆಗಿದ್ರೆ ಮನೆ ತುಂಬಿಸ್ಕೊಳ್ಳೋಣ ಅಂತ. ಅಬ್ಬಾ, ಇವತ್ ನೀವು ನನ್ನ ಜೀವತ್ತಿಂದ ಬಿಡಲ್ಲ ಅನ್ಸುತ್ತೆ. ನನಗೇನು ಗೊತ್ತಿಲ್ಲ. ಬಾಯ್ 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 ಬಾಯ್. ಹೇಳೋ, ನೀನ್ ಹೇಳೋವರೆಗೂ ನಾನಿವತ್ತು ಬಿಡೋದಿಲ್ಲ ನಿನ್ನನ್ನ. ಸಾರಿ ಗುಗ್ಗು. ಅಲ್ಲ ಅನಿಕೇತ್, ನೋಡ್ಕೊಂಡು ಓಡಾಡೋದಲ್ವನೋ? ಸಾರಿ ಕಣೋ, ಬೈಬೇಡ.